ಸುವರ್ಣ. ಮಧು, ಲಾಯರ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡ್ಯಲ್ಲ. ಮನೇಲಿ ಎಲ್ರಿಗೂ ವಿಷಯನ ಹೇಳ್ಬಿಡು. ಸುಮ್ಮನೆ ಮುಂದೆ ಸಮಸ್ಯೆ ಆಗ್ಬಾರ್ದಷ್ಟೇ. ಯಾರಿಗೂ ನಾನು ಅರ್ಥನೇ ಆಗ್ತಿಲ್ಲ. ಆ ಲಾಯರ್ ಕೂಡ ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಇವ್ರು ಎಲ್ಲರ ಮಾತು ಕೇಳಿ ನಾನೇ ತಪ್ಪು ಮಾಡ್ತಾ ಇದ್ದೀನೇನೋ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಡೈವೋರ್ಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಮನೇಲೂ ಎಲ್ಲ ವಿಷಯ ಗೊತ್ತಾಗಿ ತ್ರಿಶಂಕು ಸ್ಥಿತಿ ಆಗ್ಬಿಡುತ್ತೆ. ಮಧು, ಏನು ಯೋಚನೆ ಮಾಡ್ತಾ ಇದೀಯಾ? ಅದಕ್ಕೆ ನಾನು ನಿನಗೆ ಮೊದಲೇ ಹೇಳಿದ್ದು, ಆದರೆ ನೀನು ಕೇಳಲಿಲ್ಲ. ಬಾಯಿ ಶೀಲಾ ಮನೆಗೆ ಹೋಗೋಣ, ಅವಳು ಮನೆಗೆ ಊಟಕ್ಕೆ ಬರೋಕ್ಕೆ ಹೇಳಿದ್ದಾಳೆ. ಹಾಗೇನಿಲ್ಲ ಅಣ್ಣ, ಯಾಕೀಗ ಆಗ್ತಿದೆ ಅಂತ ಯೋಚಿಸ್ತಾ ಇದ್ದೆ. ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತಾರೆ. ನಾನು ಏನು ಮಾಡಲಿ ಇವಾಗ? ವಾಪಸ್ ಹೋಗಿ ಲಾಯರ್ಗೆ ಇರೋ ವಿಚಾರ ಹೇಳಿಬಿಡ್ಲಾ? ಏನು ಯೋಚನೆ ಮಾಡಬೇಡ ಮಧು, ಎಲ್ಲ ಒಳ್ಳೇದಾಗುತ್ತೆ. ಮನೆಗೆ ಹೋಗಿ ಮುಂದೇನು ಅಂತ ನೋಡಿದ್ರಾಯ್ತು. ಮನೇಲಿ ಎಲ್ಲರ ಜೊತೆ ಒಂದ್ಸಲ ಕುಳಿತು ಮಾತಾಡೋಣ. ನಿನ್ನ ಸಮಸ್ಯೆ ಏನು ಅಂತಲೂ ಹೇಳು. ಭಾವನೋ ಅವ್ರ ಅಭಿಪ್ರಾಯ ಹೇಳಲಿ, ಅತ್ತೆ ಮಾವನೋ ಅವ್ರ ನಿಲುವು ಏನು ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ದಾರಿ ನೋಡಿದ್ರಾಯ್ತು. ಈಗ ಲಾಯರ್ ಅಂತೂ ಕ್ಲಿಯರ್ ಆಗಿ ಎಲ್ಲ ಹೇಳಿದ್ದಾರೆ. ಹಾಗೆಲ್ಲ ಏನು ಬೇಡ ಅಣ್ಣ, ನನ್ನ ಸಮಸ್ಯೆಗಳಿಗೆ ನಾನೇ ಉತ್ತರ ಹುಡ್ಕೋತೀನಿ. ನನ್ನಿಂದಾಗಿ ಬೇರೆಯವ್ರಿಗೆ ತೊಂದರೆ ನೋವು ಆಗೋದು ನನಗಿಷ್ಟ ಇಲ್ಲ. ತೊಂದರೆನೂ ಇಲ್ಲ, ನೋವು ಇಲ್ಲ. ಈಗ ಮನೆಗೆ ಹೋಗೋಣ. ಸಂಜು, ಆಕ್ಚುಲಿ ನೀವು ಆ DVD ವಿಷಯ ಹೇಳಿದ್ರೆ. ಅಯ್ಯೋ, ಕೊಂಕಣ ಸುತ್ತಿ ಮೈಲಾರಿಗೆ ಬಂದಂಗೆ ಮತ್ತೆ ನೀವು ಅಲ್ಲಿಗೆ ಬಂದ್ರಲ್ರಿ. ಈ ಹುಡುಗಿರೇ ಆಗಪ್ಪ, ಒಂದು ವಿಷಯ ಹಿಡ್ಕೊಂಡ್ರೆ ಮುಗಿಯೋ ತನಕನೂ ಬಿಡಲ್ಲ. ಒಂಥರ ಚೂಯಿಂಗ ಮಾಡ್ದಂಗೆ ಎಳಿತಾನೇ ಇರ್ತೀರ. ಅಷ್ಟೊತ್ತಿಗೆ ನಮ್ಮ ತಲೆ ಕೆಟ್ಟು ಕೆರ ಹಿಡ್ದೋಗಿರುತ್ತೆ. ಅದು ಹುಡುಗಿರ್ ಸಮಸ್ಯೆ ಅಲ್ಲ, ನೀವು ನಮ್ಮ ಭಾವನೆನ ಅರ್ಥ ಮಾಡ್ಕೊಳಲ್ಲ. ನಾವು ಒತ್ತಾಯ ಮಾಡಿ ಕೇಳಿದ್ರೆ ಅದು ನಿಮಗೆ ರಗಳೆ ಅನ್ಸುತ್ತೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ನಮ್ಮ ಅಣ್ಣನ ಬದುಕಿದೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಸುತ್ತಿ ಬಳಸಿ ಕೇಳಿದ್ರೆ ನಿಮ್ಮ ಮನ್ಸು ಕರ್ಗಿ ನೀರಾಗಿ ನೀವು ಆ ವಿಷಯ ಹೇಳ್ಬಿಡ್ತೀರೇನೋ ಅಂತ. ಅಂತ ಸೀನೆಲ್ಲ ಇಲ್ಲ ಮೇಡಮ್. ನೀವು ಇಷ್ಟೆಲ್ಲ ಕೇಳ್ತಿರುವಾಗ ನನಗೆ ಹೇಳಬೇಕು ಅನಿಸ್ತದೆ. ಅದರಲ್ಲಿ ನನ್ನ ಪ್ರಾಣ ಬದುಕು ಎಲ್ಲ ಇದೆ. ಅದು ನನ್ನ ಹೊಟ್ಟೆಪಾಡು, ವೃತ್ತಿ ಧರ್ಮ. ಒಂದು ವೇಳೆ ನಿಮ್ಮ ಒತ್ತಾಯಕ್ಕೆ ಒಪ್ಪಿ ನಾನೇನಾದರೂ ಆ ವಿಷಯ ಹೇಳಿದ್ರೆ ನನ್ನ ಪ್ರಾಣಕ್ಕೆ ಸಂಸ್ಕಾರ ಬರುತ್ತೆ. ನಿಮಗೆ ನನ್ನ ಪ್ರಾಣಕ್ಕಿಂತ ನಿಮ್ಮ ಅಣ್ಣನ ಬದುಕು ಮುಖ್ಯ ಅಂದರೆ ಈಗಲೇ ಹೇಳ್ತೀನಿ. ಅಯ್ಯೋ ಬೇಡ ಬೇಡ ಮೇಡಮ್, ನಿಮಗೆಲ್ಲ ವಿಷಯನೂ ಹೇಳ್ತೀನಿ, ಆದರೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಆಯ್ತು ಬಿಡಿ, ನಿಮಗೆ ಎಷ್ಟು ಬೇಕಾದರೂ ಟೈಮ್ ತಗೊಳ್ಳಿ. ನಾನಿವಾಗ ಹೊರಡ್ತೀನಿ. ಆಗಾಗ ಹೀಗೆ ಸಿಕ್ ಮಾತಾಡ್ತಾ ಇರೋಣ, ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸರಿ ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇದೆಯಲ್ಲ ನನ್ನ ಲಗೇಜ್ ಆಟೋ, ಡ್ರಾಪು ಪಿಕಪ್ ಮಾಡೋದೆ ನನ್ನ ಕೆಲಸ. ಎಷ್ಟು ಜನ ಹುಡುಗಿ ಹತ್ತಿಸ್ಕೊಂಡ್ರು ನಾನು ಬೈಕ್ ಬೇಜಾರೇ ಮಾಡ್ಕೊಳ್ಳಲ್ಲ. ವಸು, ಎಲ್ಲಿ ಹೋಗಿದ್ದಿ ನೀನು? ಆವಾಗ್ನಿಂದ ಹುಡುಕ್ತಾ ಇದ್ದೀವಿ. ಅಂಗಡಿಗೆ ಹೋಗಿ ಸ್ವಲ್ಪ ಹಾಲು ತರಬೇಕಿತ್ತು. ಅಮ್ಮ, ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದಾ? ಮಧು ಎಲ್ಲಿ? ಅವಾಗಿಂದ ಕಾಣ್ತಾ ಇಲ್ಲ. ಯಾರಿಗೂ ಏನು ಹೇಳಲಿಲ್ಲ ಕೂಡ. ಅದಕ್ಕೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ರು. ದಾರಿಲಿ ಗೋಪಾಲಣ್ಣ ಸಿಕ್ಕರು, ಅವ್ರ ಮನೆಗೆ ಹೋದ್ರು ಅನ್ಸುತ್ತೆ. ಅಲ್ಲ, ಆಚೆ ಹೋಗೋದಾದ್ರೆ ನೀವಿಬ್ರು ಒಂದು ಮಾತು ಹೇಳಿ ಹೋಗ್ಬಾರ್ದ?
ನಮಗೆಲ್ಲ ಎಷ್ಟು ಆತಂಕ ಆಗುತ್ತೆ ಗೊತ್ತಾ ನೀವಿಲ್ಲ ಅಂದರೆ. ಅಮ್ಮ ನಾವೇನ್ ಚಿಕ್ಕ ಮಕ್ಳ ಪ್ರತಿ ಸಲ ಹೇಳೋಗೋದಿಕ್ಕೆ? ನಿಂದೊಳ್ಳೆ ಕತೆ ಆಯ್ತಲ್ಲ. ಹಾಗಲ್ಲ ವಸು, ಇದು ಸಿಟಿ. ಹೆಣ್ಮಕ್ಳು ಒಬ್ಬೊಬ್ಬರೇ ಹೊರಗಡೆ ಹೋದರೆ ಭಯ ಆಗತ್ತೆ. ಯಾವ ಟೈಮಲ್ಲಿ ಏನಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಅವತ್ತು ನೀನೇ ನೋಡಲಿಲ್ವಾ ನಮ್ಮ ಮಧು ಮಾಂಗಲ್ಯ ಸರಿ ಹರಿಯೋಕ್ಕೆ ಬಂದವ್ರನ್ನ? ಅದಕ್ಕೆ ಸ್ವಲ್ಪ ಭಯ ಅಟ್ಟೆ ಕಣೆ. ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅರ್ಥ ಆಯ್ತಾ? ನೋಡು, ಇನ್ನು ಮುಂದೆ ಹಾಗೆಲ್ಲ ಹೇಳಬಾರ್ದು. ಅಲ್ಲ ಮತ್ತೆ ಪಾಪ ಅದಕ್ಕೆ ಅಪರೂಪಕ್ಕೆ ಹೊರಗೋದ್ರೆ ಅಪ್ಪ ಯಾಕೆ ಇಷ್ಟು ಟೆನ್ಷನ್ ಆಗ್ತಾರೆ? ಇದರಿಂದ ಅದಕ್ಕೆ ಹಿಂಸೆ ಆಗುತ್ತೆ ಗೊತ್ತಾ? ನಿಮ್ ಪ್ರಕಾರ ಅವ್ರು ಎಲ್ಗೂ ಹೋಗ್ಲೇಬಾರ್ದಾ? ಜೈಲಲ್ಲಿ ಇರೋ ತರ ಮನೇಲೇ ಇರ್ಬೇಕಾ? ನೀನು ಹೇಳೋದು ಸರಿನೇ. ಕೃಷ್ಣ ಕೆಲಸ ಅಂತ ಅವಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ. ಇನ್ನು ಅವಳು ಫ್ರೆಂಡ್ಸು ಅಂತ ಮನೆ ಹುಡ್ಕೊಂಬರೋರು ಯಾರೂ ಇಲ್ಲ. ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ತನ್ನೋರು ಅಂತ ಯಾರೂ ಇಲ್ಲ. ನಾವು ಎಷ್ಟೇ ಹತ್ರ ಇದ್ರು ಅತ್ತೆ ಮಾವ ಅಷ್ಟೇ ಅಲ್ವಾ? ಬಂದ್ರೆ ಮದನ್ ಅಂಕಲು ಗೋಪಾಲಣ್ಣ ಅವರು ಕೂಡ ಅಮಾವಾಸ್ಯೆಗೆ ಹುಣ್ಮೆಗೆ ಬಂದ್ರೆ ಬಂದ್ರು, ಇಲ್ಲ ಅಂದ್ರೆ ಇಲ್ಲ. ಆದ್ರೂ ಯಾವತ್ತು ಇಷ್ಟೊತ್ತು ಇದ್ದವಳಲ್ಲ. ಬರೋದು ಲೇಟ್ ಆಗತ್ತೆ ಅಂತಿದ್ರೆ ಕನಿಷ್ಠ ಪಕ್ಷ ಫೋನಾರು ಮಾಡ್ತಾ ಇದ್ಲು. ರೀ, ಗಂಟೆ ಆಗಲೇ 8 ಆಗ್ತಾ ಬಂತು. ಈಗ ಇನ್ನೊಂದ್ಸಲ ಫೋನ್ ಮಾಡಿ. ಹಾಂ, ಕಾಲ್ ಹೋಗ್ತಾ ಇಲ್ವಾ? ಇಲ್ಲಿ ನೆಟ್ವರ್ಕ್ ಇಲ್ವೇನೋ, ಆಚೆ ಹೋಗಿ ಮಾಡಿಯಪ್ಪ. ರಿಂಗ್ ಆಗ್ತಾ ಇದೆ ಅಮ್ಮ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆಗ್ಲಿಂದ ಹೀಗೆ ಆಗ್ತಾ ಇದೆ. ವಸುದಾ, ಆ ಗೋಪಾಲ್ನ ನಂಬರ್ ಕೊಡು. ಆ, 9448 ಈ ಪುಣ್ಯಾತ್ಮನೂ ಪಿಕ್ ಮಾಡ್ತಾ ಇಲ್ಲ. ರೀ, ಕೃಷ್ಣನ್ಗೆ ಒಂದು ಕಾಲ್ ಮಾಡಿ ನೋಡಿ, ಅವನಿಗೇನಾದರೂ ಗೊತ್ತಿರ್ಬೋದು. ಅಪ್ಪ ಅಲ್ಲಿ ಹೋಗಿ ಕಾಲ್ ಮಾಡಿ, ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. ಸರಿ, ಹಾಗೆ ಮಾಡ್ತೀನಿ. ಅಣ್ಣ, ಊಟ ತುಂಬಾನೇ ಚೆನ್ನಾಗಿತ್ತು. ಶೀಲಾ ಅಕ್ಕ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಣ್ಣ, ನೀನು ತುಂಬ ಲಕ್ಕಿ. ಬೇಗ ಮದುವೆ ಆಗ್ಬಿಡು. ಆಯಿತು, ನೀನೇ ತಾನೇನಮ್ಮ ಮುಂದೆ ನಿಂತು ನನಗೆ ಮದುವೆ ಮಾಡಬೇಕಾದವಳು. ನನಗಾದ್ರೂ ಯಾರಿದಾರಳು? ಅದು ಸರಿ, ಏನು ಇಬ್ರು ಏನೋ ಗಂಭೀರವಾಗಿ ಮಾತಾಡ್ತಿದ್ರಿ? ಅದೇ ಅಣ್ಣ, ಮಗು ವಿಷಯ. ನನಗಿನ್ನೂ ಮದುವೆನೇ ಆಗಿಲ್ಲ, ನನಗೆ ಯಾಕಮ್ಮ ಮಗು? ಅಯ್ಯೋ ಸಾಯಬ್ರೆ, ಅಷ್ಟೆಲ್ಲ ಕನ್ಸು ಕಾಣಬೇಡಿ. ಇನ್ನೂ ಅದಕ್ಕೆಲ್ಲ ಟೈಮ್ ಇದೆ. ಪುಟ್ಟಿ, ನೀನು ಹೋಗಿ ಆಟಾಡ್ಕೊ. ಅಣ್ಣ, ನಮ್ಮ ಮನೆಗೊಂದು ಮಗು ಬೇಕು. ಅದು ಅತ್ತೆ ಮಾವನ ಆಸೆ. ನಾನು ಈಗಿರೋ ಪರಿಸ್ಥಿತಿಲಿ ಅವ್ರ ಆಸೆನ ಪೂರೈಸೋಕ್ಕಾಗ್ತಿಲ್ಲ. ಅದಕ್ಕೆ ಈ ಮಗುನ ಅಂದರೆ ಖುಷಿನ ದತ್ತು ತಗೊಳ್ಳೋಣ ಅಂತಿದ್ದೀನಿ. ಹೇಗಿದ್ರು ಗೊತ್ತಿರೋ ಮಗು. ಶೀಲಾ ಅಕ್ಕ ನಾಳೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತೀನಿ ಅಂತಿದ್ರು. ನಮ್ಮ ಮನೆಗೆ ಬಂದರೆ ಖುಷಿ ಸುಖವಾಗಿರ್ತಾಳೆ, ಚೆನ್ನಾಗಿ ಬೆಳೀತಾಳೆ. ಶೀಲಾ ಅಕ್ಕನೂ ಮಗುನ ಬೆಳೆಸಿದ್ದಾರೆ. ಅವ್ರಿಗೂ ಮಗು ಕಣ್ಮುಂದೆ ಇದ್ದಾಗಿರುತ್ತೆ. ಮಧು, ನಿನಗೆ ಬೈಬೇಕೋ, ಹೊಗಳಬೇಕೋ, ಅಥವಾ ನಿನ್ನ ಜೊತೆ ಮಾತಾಡಬೇಕೋ, ಕೋಪಿಸ್ಕೊಳ್ಬೇಕೋ, ಒಂದು ಗೊತ್ತಾಗ್ತಾ ಇಲ್ಲ. ನಿನಗೇನು ಹೇಳಬೇಕು ಅಂತಲೇ ತಿಳಿತಾ ಇಲ್ಲ. ನಿನಗನ್ಸಿದ್ದನ್ನ ನೀನು ಮಾಡು.
ಆದರೆ ಎಲ್ಲನೂ ಸರಿ ಮಾಡ್ತೀನಿ, ಎಲ್ಲನೂ ನಿಭಾಯಿಸ್ತೀನಿ ಅನ್ನೋ ಹುಂಬುತನ ಬೇಡ. ದಾನಿ ಆಗ್ಬೇಕಂತೆ, ಆದರೆ ದರಿದ್ರನಾಗಬಾರ್ದಂತೆ. ಮೊದಲು ನಿನ್ನ ಸಮಸ್ಯೆನ ಬಗೆಹರಿಸ್ಕೊಂಡಿದ್ರೆ ಸಾಕಿತ್ತು. ನೀನು ಫೋನ್ ಮಾಡಿದ್ರೆ ಎಲ್ಲಿಗೆ ಅಂತ ಹೇಳಿದ್ರೆ ನಾನು ಬರ್ತೀನಿ ನಿನ್ನ ಸಹಾಯಕ್ಕೆ ಅಷ್ಟೇ. ಏನ್ ಕ್ರಿಶ್, ಇವತ್ತು ಇಷ್ಟೊತ್ತಾದರೂ ಕೆಲಸ ಮಾಡ್ತಾನೆ ಇದೆಯಾ? ದಿನ 7 ಗಂಟೆ ಆದರೂ ಸಾಕು ಮನೆಗೆ ಹೋಗ್ತಿದ್ದೆ, ಇವತ್ತು ಇನ್ನೂ ಇಷ್ಟೊತ್ತಾದರೂ ಇಲ್ಲೇ ಇದೆಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಆಯ್ತು ಬಿಡಪ್ಪ, ನಾನು ಮಾತಾಡಿದ್ರೆ ನಿನ್ ಡಿಸ್ಟರ್ಬ್. ಸರಿ, ಬಾಯ್. ಹಲೋ. ಹಲೋ ಕೃಷ್ಣ, ಹೇಳಿಯಪ್ಪ. ಎಲ್ಲಿದ್ಯಪ್ಪ? ಇನ್ನೂ ಆಫೀಸಲ್ಲೇ ಇದ್ದೀನಪ್ಪ. ಏನು ವಿಷಯ? ಮನೆಗೇನಾದರೂ ತರೋದಿದೆಯಾ? ಫೋನ್ ಮಾಡಿದ್ಯಾಕೆ? ಏನಿಲ್ಲ, ಮಧು ನಿನ್ನ ಜೊತೆ ಇದ್ದಾಳ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಕಣ. ಮಧುನಾ? ನನ್ನ ಜೊತೆನಾ? ಯಾಕಪ್ಪ, ಏನಾಯ್ತು? ಮಧು ಇನ್ನೂ ಮನೆಗೆ ಬಂದಿಲ್ಲ ಕಣೋ. ಹೌದಾ? ಎಲ್ಲಿಗೆ ಹೋಗಿದ್ದಾಳೆ? ಅದೇ ಸರಿಯಾಗಿ ಗೊತ್ತಿಲ್ಲ ಕಣೋ. ಗೋಪಾಲನ ಮನೆಗೆ ಹೋಗಿದ್ದಾಳೆ ಅಂತ ವಸುದ ಹೇಳಿದ್ಲು. ಅದೇ ನಮ್ಗೆ ಸರಿಯಾಗಿ ಏನು ಹೇಳಿಲ್ಲ ಕಣೋ. ಗೋಪಾಲಂಗೆ ಮಧುಗೆ ಫೋನ್ ಮಾಡಿದ್ರೆ ಇಬ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಎಲ್ಲೇ ಹೋದ್ರು ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಟ್ಟಿರೋಳು. ಒಂದು ಕೆಲಸ ಮಾಡು ಕೃಷ್ಣ, ಆಫೀಸಿಂದ ಮನೆಗೆ ಬರೋವಾಗ ಗೋಪಾಲನ ಮನೆಗೆ ಹೋಗಿ ಮಧುನ ಕರ್ಕೊಂಬಂದ್ಬಿಡು. ಎಲ್ಲೇ ಹೋದ್ರು ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಟ್ಟಿರೋಳು. ಒಂದು ಕೆಲಸ ಮಾಡು ಕೃಷ್ಣ, ಆಫೀಸಿಂದ ಮನೆಗೆ ಬರೋವಾಗ ಗೋಪಾಲನ ಮನೆಗೆ ಹೋಗಿ ಮಧುನ ಕರ್ಕೊಂಬಂದ್ಬಿಡು. ನನಗಂತೂ ತುಂಬ ಭಯ ಆಗ್ತಾ ಇದೆ ಕಣೋ ಕೃಷ್ಣ. ಸರಿಯಪ್ಪ, ನೀವೇನು ಚಿಂತೆ ಮಾಡಬೇಡಿ. ನಾನೀಗ ಹೊರಡ್ತೀನಿ. ಬರುವಾಗ ಹಾಗೆ ಮಧುನು ಮನೆಗೆ ಕರ್ಕೊಂಡು ಬರ್ತೀನಿ. ಡೋಂಟ್ ವರಿ. ಆಯಿತು. ಬೆಳಗ್ಗೆನೆ ಲಾಯರ್ ಆಫೀಸ್ಗೆ ಹೋಗಿರ್ತಾಳೆ. ಅಂದರೆ ಇಷ್ಟೊತ್ತಿಗೆ ವಾಪಸ್ ಮನೆಗೆ ಬರಬೇಕಿತ್ತಲ್ಲ. ಲಾಯರ್ ಏನಾದರೂ ನಾನು ನಿನಗೆ ಇವತ್ತೇ ಡೈವರ್ಸ್ ಕೊಡಿಸ್ತೀನಿ, ಮತ್ತೆ ಮನೆಗೆ ವಾಪಸ್ ಹೋಗ್ಬೇಡ, ನಿಮ್ಮ ಅಣ್ಣನ ಮನೇಲೇ ಇರು ಅಂತ ಏನಾದರೂ ಹೇಳಿ ಕಳ್ಸಿದ್ರಾ? ಏನಾಯ್ತು ಸಂಜು, ನಾನು ಹೇಳಿದ ಕೆಲಸ? ಅನಾಥಾಶ್ರಮ ಎಲ್ಲಿದೆ ಅಂತ ಕಂಡು ಹಿಡಿದ್ಯಾ? ಅನಾಥಾಶ್ರಮ ಸಿಕ್ತು, ಕನಕಪುರ ರೋಡಲ್ಲೇ ಇದೆಯಂತೆ. ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಕ್ಕಿದೆ ಮೇಡಮ್, ನೋಡಿ. ವಾವ್, ವೆರಿ ಗುಡ್ ಸಂಜು. ನರ್ಸ್ ಶೀಲಾ, ಇನ್ಮೇಲೆ ನಿನ್ನ ಆಟ ಯಾವುದು ನಡೆಯಲ್ಲಮ್ಮ. ನೀನು ಮಗುನ ಕರ್ಕೊಂಡು ಹೋಗಿ ಎಲ್ಲೇ ಬಚ್ಚಿಟ್ರು ನಿನ್ನನ್ನು ಹೇಗೆ ಹುಡುಕ್ಬೇಕು ಅಂತ ನನಗೆ ಗೊತ್ತಿದೆ. ನೋಡ್ತಾ ಇರು ಹೇಗೆ ಹುಡುಕ್ತೀನಿ ಅಂತ. ಅದ್ಯಾರು ಮೇಡಮ್? ನರ್ಸಮ್ಮ, ಹೊಸ ಫಿಗರು, ಏಜ್ ಎಷ್ಟಾಗಿದೆ? ತಲೆ ಹರಟೆ, ನಿನಗ್ಯಾಕೆ ಅದೆಲ್ಲ? ಅವಳನ್ನ ಮದುವೆ ಆಗ್ತೀಯ ನೀನು? ನೋ ಚಾನ್ಸ್ ಮೇಡಮ್. ಈ ಸಂಜು ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ. ಸುಂದರವಾದ ಹುಡುಗಿ, ಆನೆ ತರ ಇರೋ ಅತ್ತೆ, ಸಾಕ್ಲಿಕ್ಕೆ ಬೇಕಾದಷ್ಟು ಆಸ್ತಿ, ಎಲ್ಲಾನು ಸಿಕ್ಕಾಗಿದೆ. ಸುಮ್ಮನೆ ಕೇಳಿದೆ ಮೇಡಮ್. ನರ್ಸ್ ಚೆನ್ನಾಗಿದ್ರೆ ನನಗೆ ಹುಷಾರಿಲ್ದಿರುವಾಗ ಟ್ರೀಟ್ಮೆಂಟ್ಗೆ ಹೋಗೋಕೆ ಅನುಕೂಲ ಆಗುತ್ತೆ, ಅದಕ್ಕೆ. ನೀನು ನನಗೆ ಹಿಡಿಸಿದ್ಯಾ ಸಂಜು? ಈ ಸಂಜು ಅಂದ್ರೆ ಹಾಗೆ ಮೇಡಮ್, ಮಗಳಿಗೂ ಹಿಡಿಸಿದ್ರೆ ತುಂಬಾ ಅನುಕೂಲ ಆಗಿರೋದು. ಜಸ್ಟ್ ಶಟ್ ಅಪ್. ನಾನೇನೋ ಹೇಳ್ತಾ ಇದ್ರೆ ನೀನ್ ಬೇರೆನೇ ಏನೋ ಹೇಳ್ತಾ ಇದೆಯಲ್ಲ.
ಸಂಜು ಅಂದರೆ ಹಾಗೆ ಮೇಡಮ್, ನಿಮ್ಮ ಮಗಳಿಗೂ ಇಡ್ಸಿದ್ರೆ ತುಂಬ ಅನುಕೂಲ ಆಗಿರೋದು. ಜಸ್ಟ್ ಶಟ್ ಅಪ್. ನಾನೇನೋ ಹೇಳ್ತಾ ಇದ್ರೆ ನೀನು ಬೇರೆನೇ ಏನೋ ಹೇಳ್ತಾ ಇದೆಯಲ್ಲ. ಸುಮ್ಮನೆ ತಲೆಹರಟೆ ಮಾಡೋದನ್ನೆಲ್ಲ ಬಿಡು. ಸೀರಿಯಸ್ ಆಗಿ ಉದ್ಧಾರ ಆಗೋದನ್ನ ಕಲಿ. ಈ ಹುಡುಗಾಟ ಎಲ್ಲ ನಿನಗೆ ಅನ್ನ ಹಾಕೋದಿಲ್ಲ. ಅದಕ್ಕೆ ಅಲ್ಲ ಮೇಡಮ್ ನಿಮ್ಮ ಹತ್ರ ನಾನು ಕೆಲಸ ಮಾಡ್ತಾ ಇರೋದು. ಸ್ವಲ್ಪ ಸೀರಿಯಸ್ ಆಗಿರೋ ಸಂಜು. ನಾನು ತುಂಬ ಟೆನ್ಷನಲ್ಲಿದ್ದೀನಿ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ಅದಕ್ಕೆ ಇನ್ನು ಮುಂದೆ ಮನೆಯಲ್ಲೇ ಒಂದು ಸಣ್ಣ ಆಫೀಸ್ ಮಾಡೋಣ ಅಂತಿದ್ದೀನಿ. ಆ ಆಫೀಸ್ಗೆ ಪೂರ್ತಿಯಾಗಿ ನಿನ್ನನ್ನೇ ಇನ್ಚಾರ್ಜ್ ಮಾಡ್ತೀನಿ. ಎಲ್ಲ ಕೆಲಸಗಳನ್ನು ನೀನೇ ಸೀರಿಯಸ್ ಆಗಿ ಮಾಡಬೇಕು. ಹಾಂ, ಕೆಲಸ ಜಾಸ್ತಿ ಆದ ಹಾಗೂ ಅದಕ್ಕೆ ತಕ್ಕ ಹಾಗೆ ಸಂಬಳನೂ ಕೊಡ್ತೀನಿ. ವಾಟ್ ಯು ಸೇ? ವಾವ್, ಸೂಪರ್ ಮೇಡಮ್. ನೀವು ಕೊಡೋದೇಚ, ನಾನು ತಗೊಳ್ಳೋದೇಚ. ಹೇಳಿ, ನಾಳೆಯಿಂದಲೇ ಕೆಲ್ಸಕ್ಕೆ ಬರೋದಾ? ಸಮಾಧಾನ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹಲೋ, ನಾನು ನಿನಗೆ ಆಫೀಸ್ ಇನ್ಚಾರ್ಜ್ ಕೊಡ್ತಾ ಇರೋದು ಸೀರಿಯಸ್ ಆಗಿ ಕೆಲಸ ಮಾಡೋದಕ್ಕೆ, ನನ್ನ ಮಗಳನ್ನ ನೋಡಿಕೊಂಡು ಕನ್ಸು ಕಾಣೋದಕ್ಕಲ್ಲ. ಗೊತ್ತು ಮೇಡಮ್. ಯಾವ ಶಿಫ್ಟ್ ಆಗಲಿ? ಹೇಳ್ತೀನಿ ಯಾವಾಗ ಶಿಫ್ಟ್ ಆಗಬೇಕು ಅಂತ. ಓಕೆ ಮೇಡಮ್, ನಾನೊಬ್ಬರಿಗೆ ಕಾಲ್ ಶೀಟ್ ಕೊಟ್ಟಿದ್ದೀನಿ, ಯಾವಾಗ ಬರಬೇಕು ಅಂತ ಹೇಳಿ ಬರ್ತೀನಿ. ಓಕೆ, ಬಾಯ್ ಮೇಡಮ್. ಹೌದು, ಮನೇಲಿ ಯಾಕೆ ಇಲ್ಲಿಗೆ ಬರೋ ವಿಷಯನ ನೀನು ಹೇಳಿಲ್ಲ? ಅಪ್ಪ ಟೆನ್ಷನ್ ಆಗಿ ಆಫೀಸಿಗೆ ಫೋನ್ ಮಾಡಿದ್ರು ಗೊತ್ತಾ? ಅವರು ಹಾರ್ಟ್ ಪೇಷಂಟು, ಮನ್ಸಿಗೆ ನೋವು ಮಾಡಬಾರ್ದು ಅಂತ ನೀನೇ ಹೇಳ್ತೀಯಾ? ಅವ್ರು ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ವಂತೆ, ಬೇಜಾರು ಮಾಡ್ಕೊಂಡಿದ್ರು. ಅದು ಮೊಬೈಲ್ ಸೈಲೆಂಟ್ಗೆ ಹಾಕ್ಬಿಟ್ಟಿದ್ದೆ, ಗೊತ್ತೇ ಆಗಲಿಲ್ಲ. ಬಿಡೋ ಟೈಮ್ಗೆ ಯಾರೂ ಬೇಕಾಗಿಲ್ಲ ಬಿಡು ನಿನಗೆ. ಅದೇನೋ ಹೇಳ್ತಾರಲ್ಲ, ದೋಣಿ ದಾಟದ ಮೇಲೆ ಅಂಬಿಗನ್ ಹಂಗೆ ಯಾಕೆ ಅಂತ. ದಯವಿಟ್ಟು ಹಾಗೆಲ್ಲ ಮಾತಾಡಿ ನನ್ನ ಚುಚ್ಚಬೇಡಿ. ಹೌದು, ಮತ್ತೆ ನಿಮ್ಮ ಲಾಯರ್ ಸಾಹೇಬ್ರು ಏನು ಹೇಳ್ತಾರೆ? ಯಾವಾಗ ಡೈವರ್ಸ್ ಮಾಡಿಸ್ತಾರಂತೆ? ಆ ವಿಷಯ ಬಿಡಿ. ನಾಳೆ ಆಫೀಸ್ಗೆ ರಜೆ ಹಾಕ್ತೀರಾ? ಯಾಕೆ? ನಾಳೆನೇ ಡೈವರ್ಸ್ ಮಾಡಿಸ್ತಾರಂತ? ಪರವಾಗಿಲ್ಲ, ತುಂಬ ಫಾಸ್ಟ್ ಇದ್ದಾರೆ ನಿಮ್ಮ ಲಾಯರ್. ಮಾಮೂಲಾಗಿ ಕೋರ್ಟ್ಗೆ ಹೋದ ವಿಷಯನೇ 10-15 ವರ್ಷದೊಳಗಡೆ ಬಗೆಹರಿಯಲ್ಲ ಅಂತಾರೆ. ಆದರೂ ನಿಮ್ಮ ಲಾಯರು ತಮ್ಮ ಕಮಾಯಿ ಬಿಟ್ಟು ಇಷ್ಟು ಬೇಗ ಕೇಸ್ನ ಮುಗಿಸ್ತಿದ್ದಾರೆ ಅಂದರೆ ಅವ್ರಿಗೆ ನಿನ್ನ ಮೇಲೆ ತುಂಬ ಅನುಕಂಪ ಬಂದಿರಬೇಕು. ಅದಕ್ಕಲ್ಲ. ಮತ್ತೆ ಇನ್ನೇನಕ್ಕೆ? ನಿನ್ನಿಂದಾಗಿ ಈಗಾಗಲೇ ನನಗೆ ಸಾಕಷ್ಟು ತಲೆ ಕೆಟ್ಟು ಹೋಗಿದೆ ಮಧು. ಇವತ್ತು ಆಫೀಸಲ್ಲಿ ಚೆನ್ನಾಗಿ ಮುಖಕ್ಕೆ ಮಂಗಳಾರತಿ ಎತ್ತಿದ್ರು ನಮ್ಮ ಬಾಸು. ತುಂಬ ರಜೆ ಆಯಿತು ನಿಮ್ಮದು, ನೀವು ಹೀಗೆ ಆಫೀಸ್ಗೆ ಇರ್ರೆಗ್ಯುಲರ್ ಆದರೆ ನಿಮ್ಮನ್ನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡು, ಈಗ ವಿಷಯ ಏನು ಅಂತ ಹೇಳು. ನಾನೊಂದು ಮಗುನ ದತ್ತು ತಗೋಬೇಕು ಅಂದ್ಕೊಂಡಿದ್ದೀನಿ.